ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಮೀಡಿಯಾ ಹೆಡ್ ದಿಲೀಪ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ದಿಲೀಪ್, ಈ ಒಂದು ನೀಟ್ ಎಕ್ಸಾಮ್ ಯಾವುದೇ ರೀತಿಯಾದಂತಹ ಅವ್ಯವಸ್ಥೆಗೆ ಒಳಗಾಗಬಾರ್ದು, ಇದು ಸರ್ಕಾರದ ಕ್ರೆಡಿಬಿಲಿಟಿ ಪ್ರಶ್ನೆ ಮತ್ತು ಎಕ್ಸಾಮಿನೇಷನ್ ನಡೆಸುವಂತಹ ಸಾಮರ್ಥ್ಯದ ಒಂದು ಪರೀಕ್ಷೆ ಆಗಿರೋದ್ರಿಂದ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ನನಗಂತೂ ತುಂಬಾನೇ ಶಾಕಿಂಗ್ ಆರ್ ತುಂಬಾನೇ ನನಗೆ ಗಮನ ಸೆಳೆದಿದ್ದು ಕ್ವಶನ್ ಪೇಪರ್ಸ್ ಅನ್ನ ಏರ್ ಲಿಫ್ಟ್ ಮಾಡ್ತಾ ಇರೋದು. ಕ್ವಶನ್ ಪೇಪರ್ಗಳನ್ನ MI-17 ಹೆಲಿಕಾಪ್ಟರ್ಗಳ ಮೂಲಕ ಕೆಲವೊಂದು ಸೆಂಟರ್ಗಳಿಗೆ ರವಾನೆ ಮಾಡ್ತಾ ಇರೋದು. ಅಂದ್ರೆ ಎಷ್ಟು ಸೀರಿಯಸ್ ಆಗಿದೆ ಕೇಂದ್ರ ಸರ್ಕಾರ ಈ ಬಾರಿ ಎಕ್ಸಾಮಿನೇಷನ್ ತೆಗೆದುಕೊಂಡು ಅಂತ. ಖಂಡಿತ ರಾಧಾ, ಏನಂದರೆ ಈ ಸತಿ ಕೇಂದ್ರ ಸರ್ಕಾರ ನೀಟ್ ಎಕ್ಸಾಮ್ನ ತುಂಬ ನೀಟಾಗಿ ನಡೆಸಬೇಕು ಅನ್ನೋ ಕಾರಣದಿಂದಾಗಿ ಕೇವಲ ಇದರಲ್ಲಿ ಕೇಂದ್ರ ಶಿಕ್ಷಣ ಸಚಿವಾಲಯ ಮಾತ್ರ ಅಲ್ಲ, ಇದರಲ್ಲಿ ಕೇಂದ್ರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯನೂ ಇದರಲ್ಲಿ ಭಾಗಿಯಾಗಿದೆ. ಜೊತೆಗೆ ಕೇಂದ್ರ ರಕ್ಷಣಾ ಸಚಿವಾಲಯ ಕೂಡ ಇದರಲ್ಲಿ ಕೈ ಜೋಡಿಸಿದೆ ಈ ಒಂದು ಪರೀಕ್ಷೆ ವಿಚಾರದಲ್ಲಿ. ಇದು ನಿಜಕ್ಕೂ ಅಚ್ಚರಿ ಮೂಡಿಸೋವಂಥ ವಿಚಾರ. ಯಾಕೆಂದರೆ ನಾವು ಸಹಜವಾಗಿ ಕೇಳ್ತಿದ್ವಿ, ಪಾಕಿಸ್ತಾನದಲ್ಲಿ ಸಣ್ಣದೊಂದು ತೆರಿಗೆ ವಸೂಲಿಗೂ ಕೂಡ ಸೇನೆಯನ್ನು ಬಳಸ್ಕೊತಾರೆ ಅಂತೇಳ್ಬಿಟ್ಟು ಭಾರತದಲ್ಲಿರುವಂಥ ಕೆಲವು ಮಾಧ್ಯಮಗಳಲ್ಲಿ ಲೇವಡಿ ಮಾಡ್ತಿದ್ರು. ಆದರೆ ನಮ್ಮ ಭಾರತದಲ್ಲಿ ಇವತ್ತು ಒಂದು ಪರೀಕ್ಷೆಯನ್ನು ನಡೆಸೋದಕ್ಕೆ ನಾವು ಸೇನೆಯನ್ನು ನೆರವನ್ನು ಪಡ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಕೂಡ ಭಾರತೀಯ ವಾಯುಪಡೆ ಏನಿದೆ, ಭಾರತೀಯ ವಾಯುಪಡೆಯ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳ ಮೂಲಕ ಪ್ರಶ್ನೆ ಪತ್ರಿಕೆಗಳನ್ನು 20ಕ್ಕೂ ಹೆಚ್ಚು ಸ್ಥಳಗಳಿಗೆ ಏರ್ ಲಿಫ್ಟ್ ಮಾಡೋದಕ್ಕೆ ಮೊದಲ ಹಂತದಲ್ಲಿ ಬಳಸ್ಕೊಳ್ಳಲಾಗುತ್ತೆ. ಆನಂತರ ಪರೀಕ್ಷಾ ಕೇಂದ್ರಗಳಿಗೆ ಮತ್ತು ಏನೊಂದು ಪ್ರತಿಯೊಂದು ಕೊಠಡಿಗಳಿರ್ತವೆ ಅದಕ್ಕೆ ಒಂದು ಭದ್ರತೆ ಕೊಡೋದಕ್ಕೆ CRPF ಯೋಧರನ್ನು ನಿಯೋಜನೆ ಮಾಡಲಾಗ್ತಿದೆ. ಇದೊಂದು ರೀತಿ ಹೇಳ್ಬೇಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಮತಗಟ್ಟೆಗಳಿಗೆ ಭದ್ರತೆ ಕೊಡ್ತಾರಲ್ಲ, ಆ ರೀತಿಯಾದಂಥ ಭದ್ರತೆಯನ್ನು ಒಂದು ಇವಾಗ ಪರೀಕ್ಷಾ ಕೇಂದ್ರಗಳಿಗೆ ಕೊಡ್ತಾ ಇದ್ದಾರೆ ಅನ್ನೋ ರೀತಿ ಕಂಡು ಬರ್ತಾ ಇದೆ. ಅದು ಒಂದು ಕಡೆ ಆದರೆ, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಏನಿದೆ ಅದು ಈ ಒಂದು ಆ್ಯಪ್ನ ಬ್ಯಾನ್ ಮಾಡಿರೋದು. ಅಂದರೆ ಅವರು ಹೇಳ್ತಿರೋದೇನೆಂದರೆ, ಈ ಟೆಲಿಗ್ರಾಮ್ ಆ್ಯಪ್ ಏನಿದೆ ಅದರಲ್ಲಿ 2 ಪ್ರಮುಖವಾದ ಫೀಚರ್ಸ್ಗಳು ಈಗ ದೊಡ್ಡ ಮಟ್ಟದ ಒಂದು ತಲೆನೋವನ್ನು ತಂದಿಟ್ಟಿರೋದು. ಅದರಲ್ಲಿ ಮೊದಲನೇದು ಎಡಿಟಿಂಗ್ ಫೀಚರ್ಸ್. ನೀವು ಆವಾಗಲೇ ಅದನ್ನು ವಿವರಿಸ್ತಾ ಇದ್ರಿ. ಏನಂದರೆ ಬೆಳಗ್ಗೆ 9:00 ಅಂದರೆ ಎಕ್ಸಾಮಿನೇಷನ್ 10 ಗಂಟೆಗೆ ಶುರುವಾಗುತ್ತೆ ಅಂದರೆ ಬೆಳಗ್ಗೆ 9:00 ಒಂದು ಕ್ವಶನ್ ಪೇಪರ್ನ, ಯಾವುದೋ ಒಂದು ಡಮ್ಮಿ ಕ್ವಶನ್ ಪೇಪರ್ನ ಆ ಒಂದು ಗ್ರೂಪಲ್ಲಿ ಬಿಟ್ಬಿಡ್ತಾರೆ. ಆ ಕ್ವಶನ್ ಪೇಪರ್ನ ವಿದ್ಯಾರ್ಥಿಗಳು ನೋಡಿಕೊಂಡು ಅದೇ ಕ್ವಶನ್ಸ್ ಎಕ್ಸಾಮಲ್ಲಿ ಬರ್ಬೋದೇನೋ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆ ಪ್ರಶ್ನೆ ಬಂದಿರಲ್ಲ. ಆದರೆ 12 ಗಂಟೆಗೆ ಎಕ್ಸಾಮ್ ಮುಗಿದ ನಂತರ ಏನೊಂದು ರಿಯಲ್ ಕ್ವಶನ್ ಪೇಪರ್ ಸಿಗುತ್ತೆ ಅದನ್ನು ಅಪ್ಲೋಡ್ ಮಾಡ್ತಾರೆ. ಅದನ್ನು ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ಅಂದರೆ ರೀಎಡಿಟ್ ಮಾಡ್ತಾರೆ ಸೇಮ್ ಮೆಸೇಜ್ನ. ಆದರೆ ಮೆಸೇಜ್ನ ರೀಎಡಿಟ್ ಮಾಡಿದ್ರೂ ಕೂಡ ಟೈಮ್ ಸ್ಟ್ಯಾಂಪಲ್ಲಿ ಅದು ಬೆಳಗ್ಗೆ 9:00 ಅಂತಲೇ ತೋರಿಸ್ತಾ ಇರುತ್ತೆ. ಆಗ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಭಾವನೆ ಬರುತ್ತೆ ಅಂದರೆ, ಬೆಳಗ್ಗೆ 9:00 ಅಂದರೆ ಎಕ್ಸಾಮ್ ಆರಂಭ ಆಗೋಕ್ಕೆ ಮೊದಲೇನೇ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು ಅಂತ. ಅದು ನಿಜಕ್ಕೂ ಆತಂಕ ಮೂಡಿಸೋವಂಥ ಸಂಗತಿ. ಆದರೆ ಇದೇ ರೀತಿಯಾದಂಥ ಬೆಳವಣಿಗೆಗಳು ಈ ಹಿಂದೆ ನಡೆದಂಥ ಪರೀಕ್ಷೆಯಲ್ಲೂ ಆಗಿತ್ತಾ, ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಹೇಳಿಲ್ಲ. ಇದೇ ವಿಚಾರವಾಗಿ ಇವತ್ತು ದೆಹಲಿ ಹೈಕೋರ್ಟ್ನಲ್ಲಿ ಒಂದು ವಿಚಾರಣೆ ನಡೀತು. ಈ ಸಂದರ್ಭದಲ್ಲಿ ಏನೊಂದು ಟೆಲಿಗ್ರಾಮ್ ಆ್ಯಪ್ನ ಪರವಾಗಿ ವಾದ ಮಾಡಿದಂಥ ವಕೀಲರು ಹೇಳಿರೋದು, ನೀವೇನೋ ಟೆಲಿಗ್ರಾಮ್ ಆ್ಯಪ್ನ ಬ್ಯಾನ್ ಮಾಡ್ತೀರಾ, ಆದರೆ ಅದೇ ರೀತಿಯಾದಂಥ ಹಲವು ಆ್ಯಪ್ಗಳಿದ್ದಾವೆ, ಸ್ನ್ಯಾಪ್ಚಾಟ್ ಇದ್ದಾವೆ, ನೀವು ಬೇಕಾದರೆ ಒಂದು ಫೇಸ್ಬುಕ್ ಮೆಸೆಂಜರಲ್ಲೂ ಚಾಟ್ ಮಾಡ್ಬೋದು, ಫೋನ್ಪೇ ಗೂಗಲ್ ಪೇನಲ್ಲೂ ಚಾಟ್ ಮಾಡ್ಬೋದು. ಇಂಥ ಎಲ್ಲ ಸನ್ನಿವೇಶಗಳು ಇರೋಂಥ ಸಂದರ್ಭದಲ್ಲಿ ನೀವು ಎಷ್ಟು ಆ್ಯಪ್ಗಳನ್ನು ಬ್ಯಾನ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದೆ. ಆದರೆ ಇದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಒಂದು ಉತ್ತರ ಕೊಟ್ಟಿರೋದೇನೆಂದರೆ, ವಾಟ್ಸಪ್ ಏನಿದೆ ಅದರಲ್ಲಿ ಯಾರಾದರೂ ಒಬ್ಬರು ಮೆಸೇಜ್ ಕಳಿಸ್ಬೇಕು ಅಂದರೆ ಅವರೊಂದು ಫೋನ್ ನಂಬರ್ ಕನಿಷ್ಠ ಬೇಕಾಗುತ್ತೆ. ಜೊತೆಗೆ ವಾಟ್ಸಪ್ಪಿಂದ ಸಿಸ್ಟಮಿಗೆ ಕನೆಕ್ಟ್ ಮಾಡಬೇಕಾದ್ರೂ, ವಾಟ್ಸಪ್ ವೆಬ್ಬಿಗೆ ಕನೆಕ್ಟ್ ಮಾಡಬೇಕಾದ್ರೂ ಕೂಡ ಫೋನ್ ಮೂಲಕನೇ ಕನೆಕ್ಟ್ ಮಾಡಬೇಕು. ಆದರೆ ಈ ಟೆಲಿಗ್ರಾಮ್ ಆ್ಯಪ್ ಏನಿದೆ ಅದಕ್ಕೆ ಯಾವುದೇ ಫೋನ್ ನಂಬರ್ ಬೇಕಾಗಿಲ್ಲ. ಯಾವುದೋ ಒಂದು ಡಮ್ಮಿ ಇಮೇಲ್ ID ಮೂಲಕ ಮಾಡ್ಬೋದು. ಜೊತೆಗೆ ಫೋನ್ನ ಸಂಪರ್ಕನೇ ಇಲ್ದಲೇ ನಾವು ಸಿಸ್ಟಮ್ಗಳಿಗೆ ಮತ್ತು ಟ್ಯಾಬ್ಗಳಿಗೆ ಕನೆಕ್ಟ್ ಮಾಡ್ಬೋದು. ಹಂಗಾಗಿ ಯಾವುದೇ ರೀತಿಯ ಅಧಿಕೃತತೆ ಇಲ್ಲದೆ 2 ಲಕ್ಷಕ್ಕೂ ಹೆಚ್ಚು ಜನರನ್ನು ಒಂದೇ ಸಲಕ್ಕೆ ತಲುಪಬಲ್ಲಂಥ ಗ್ರೂಪ್ಗಳನ್ನ ರಚನೆ ಮಾಡ್ಬೋದು. ಹಾಗಾಗಿ ನಾವು ಬ್ಯಾನ್ ಮಾಡಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ. ಅದೇನೇ ಇರಲಿ, ಈ ನಡುವೆ ಈಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಕೂಡ ಮುಂದಾಗಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಈಗ ತಾವೇ ಹೇಳಿದ ಹಾಗೆ ಮೆಸೇಜಿಂಗ್ ಆ್ಯಪ್ಗಳು ಬಹಳಷ್ಟಿವೆ. ನಾಟ್ ಓನ್ಲಿ ಟೆಲಿಗ್ರಾಮ್, ದೇರ್ ಆರ್ ಲಾಟ್ಸ್ ಆಫ್ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಪ್ಸ್ಗಳಿವೆ. ಈ ಥರದ ಫಾಲ್ಸ್ ಫೇಕ್ ನ್ಯೂಸ್ಗಳನ್ನು ಸರ್ಕ್ಯುಲೇಟ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ಕೆಲವೊಂದು ಆ್ಯಪ್ಗಳ ಬ್ಯಾನ್ಗೂ ಕೂಡ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ಬೋದಾ ವಿದಿನ್ 21 ಜೂನ್? ಖಂಡಿತ. ಏನಂದರೆ ಈಗ ಸದ್ಯದ ಮಟ್ಟಿಗೆ ವಾಟ್ಸಪ್ನ ನಂತರ ಇರೋದೇ ಟೆಲಿಗ್ರಾಮ್ ಆ್ಯಪ್. ಟೆಲಿಗ್ರಾಮ್ ಆ್ಯಪಲ್ಲಿ ಈ ವಾಟ್ಸಪ್ಗಿಂತ ಹೆಚ್ಚಿನ ಫೀಚರ್ಸ್ಗಳನ್ನ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಇದು ಯಾವುದೇ ಒಂದು ರೀತಿಯಾದಂತಹ
ರಹಸ್ಯವನ್ನು ಕಾಪಾಡಿಕೊಂಡು ಜನ ಚಾಟ್ ಮಾಡೋದಕ್ಕೆ ಅನುಕೂಲ ಆಗೋ ರೀತಿ ಮತ್ತು ವಾಟ್ಸಪ್ನಲ್ಲಿ ಇಲ್ಲದ ಸೌಲಭ್ಯಗಳು ಇಲ್ಲದಂಥ ಸಂದರ್ಭದಲ್ಲಿ ಟೆಲಿಗ್ರಾಮ್ ಆ್ಯಪ್ಗೆ ಹೆಚ್ಚಿನ ಜನ ಬರ್ತಾರೆ ಅಂತ. ಜನಗಳಿಗೆ ಇದೇ ರೀತಿಯಾದಂಥ ಬೇರೆ ಬೇರೆ ಆ್ಯಪ್ಗಳ ಒಂದು ಪರಿಚಯ ಆಗ್ಲೂಬೋದು ಮುಂದಿನ ದಿನಗಳಲ್ಲಿ, ಮತ್ತು ಬೇರೆ ಬೇರೆ ಹೊಸ ರೀತಿಯ ಆ್ಯಪ್ಗಳು ಸೃಷ್ಟಿ ಕೂಡ ಆಗ್ಬೋದು, ಅದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಜೊತೆಗೆ ಏನೊಂದು ನಾವು ಹಣ ರವಾನೆ ಮಾಡೋದಕ್ಕೆ ಬಳಸುವಂಥ ಆ್ಯಪ್ಗಳಲ್ಲೂ ಕೂಡ ಚಾಟ್ ಮಾಡೋ ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಚಾಟಿಂಗ್ ವ್ಯವಸ್ಥೆಗಳನ್ನು ಕೂಡ ಬಳಸ್ಕೊಬೋದು. ಆದರೆ ಎಲ್ಲಿವರೆಗೂ ಫೋನ್ ನಂಬರ್ನ ಲಿಂಕ್ಡ್ ಆಗಿರೋವಂಥ ಆ್ಯಪ್ ಇರುತ್ತೆ ಅಲ್ಲಿವರೆಗೂ ಆ ಆ್ಯಪು ಅಷ್ಟು ಜನಪ್ರಿಯತೆ ಗಳಿಸೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಯಾವುದಾದ್ರೂ ಇಮೇಲ್ ಐ ಡಿಯನ್ನು ಬಳಸ್ಕೊಂಡು ಆ್ಯಪ್ನಲ್ಲಿ ಚಾಟ್ ಮಾಡ್ಬೋದು ಅನ್ನೋ ವ್ಯವಸ್ಥೆ ಬಂದಾಗ ಅದು ಹೆಚ್ಚಿನ ಜನರನ್ನು ಅಟ್ರಾಕ್ಟ್ ಆಗುವಂಥ ನಿರೀಕ್ಷೆ ಹೆಚ್ಚಾಗಿರುತ್ತೆ. ಜೊತೆಗೆ ಆ ರೀತಿಯಾದಂಥ ಆ್ಯಪ್ಗಳು ಮುಂದೆ ದಿನಗಳಲ್ಲಿ ಜನಪ್ರಿಯ ಆಗ್ಲೂಬೋದು. ಆಗ ಸರ್ಕಾರ ಅದನ್ನು ಕೂಡ ಬ್ಯಾನ್ ಮಾಡೋಕ್ಕೆ ಮುಂದಾಗ್ಬೋದು. ಈ ಹಿಂದೆ ಟಿಕ್ ಟಾಕ್ನ ಬ್ಯಾನ್ ಮಾಡಿದ್ರು, ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಇವಾಗ ಜನಗಳಿಗೆ ಬೇಕಿರೋದು ಫೋನ್ ನಂಬರ್ ಲಿಂಕ್ಡ್ ಇಲ್ದಲೇ ಇರೋವಂಥ ಮೆಸೇಜಿಂಗ್ ಆ್ಯಪ್ಗಳು. ಅದು ಸಿಕ್ಕಿದ್ರೆ ಅದು ಟೆಲಿಗ್ರಾಮ್ ಅಷ್ಟೇ ಜನಪ್ರಿಯ ಆಗೋ ಸಾಧ್ಯತೆ ಖಂಡಿತ ಇದೆ ಯಾರಾದ. ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.